ಯಾಕೆ ಸಮಯ ಇಲ್ಲ, ಸ್ವಲ್ಪ ಸಮಯ ತಗೊಳ್ಳುವಂತ. ಅಂದ್ರೆ ನಿನಗೆ ಬೇಕಾದಾಗ ಸಮಯ ಸಿಗ್ತದೆ, ಅಂದ್ರೆ ನಿನಗೆ ಮಾತಾಡ್ಲಿಕ್ಕೆ ಬೇಕಾದಾಗ ಸಮಯ ನೀ ಮಾಡ್ಕೊಳ್ಳುದು, ಎದುರಿಗಿದ್ದವ್ರು ಮಾತಾಡ್ಲಿಕ್ಕೆ ಮಾತ್ರ ಸಮಯ ಇಲ್ಲ. ಉದಾಹರಿಸ್ಕೊಂಡ್ರೆ ಆಯ್ತು. ಯಾರು? ನನ್ನನ್ನ ಇಂತಹ ಅವಕಾಶ ಲೋಕದಲ್ಲಿ ಮತ್ತೊಬ್ಬರಿಗೆ ಸಿಗುವುದಕ್ಕೆ ಸಾಧ್ಯ ಉಂಟಾ? ನಿನ್ನ ಯೋಗ ನೋಡು, ಎಂತೆಂಥವರೆಲ್ಲ ಬಂದು ನಿನ್ನನ್ನು ಅಂತ ಹೇಳುದು. ಅಲ್ಲ, ಮುಂದೆ ಇರುವುದು ನಾನು ಮುಂದೆ ನೋಡ್ಕೊಂಡು ರಥ ಓಡಿಸ್ಬೇಕಾ, ನಿನ್ನನ್ನು ನೋಡ್ಕೊಂಡು ರಥ ಓಡಿಸ್ಬೇಕಾ? ಅಲ್ಲ, ನನಗೆ ರಥ ಓಡಿಸುವುದು ಮಾತ್ರ ಕೆಲಸ. ಇದರಿಗೆ ಬರುವ ಬಾಣವನ್ನು ತಪ್ಪಿಸುವುದು ಕೆಲಸ. ಆ ಬಾಣ ಹೀಗೆ ಬರ್ತಾ ಇದ್ರೆ ರಥವನ್ನು ಕುಗ್ಗಿಸುವುದು ಹಿಗ್ಗಿಸುವುದು ಕೆಲಸ. ಇದು ದ್ವೈರಥದ ಯುದ್ಧ. ಎಡಕ್ಕೆ ಬಲಕ್ಕೆ ರಥವನ್ನು ಹೊಡೆಯುವುದಕ್ಕಾಗುವುದಿಲ್ಲ ಅನ್ನೋದು ಗೊತ್ತುಂಟಾ? ಮೇಲೆ ಕೆಳಗೆ ಹಿಗ್ಗಿಸಬಹುದು, ಕುಗ್ಗಿಸಬಹುದು. ಅದಕ್ಕೆ ಬೇಕಾಗಿ ಬಾಣವನ್ನು ಹೇಗೆ ಬಿಡಬೇಕು ಎನ್ನುವುದನ್ನು ನೀನು ನೋಡಬೇಕು, ಬರುವ ಬಾಣವನ್ನು ಹೇಗೆ ತಪ್ಪಿಸಬೇಕು ಅಂತ ನಾನು ನೋಡ್ಬೇಕು. ನಾನು ನಿಮ್ಮಂತೆ ಸಾರಥಿಯಾಗಿ ಕಾರ್ಯನಿರ್ವಹಿಸುವಂತಹ ಶಕ್ತಿಯನ್ನ ಹೊಂದಿದವಲ್ಲ. ಹಾಗಂತ ದ್ವೈರಥ ಯುದ್ಧ ಧರ್ಮವನ್ನ ತಿಳಿಯದೆ ಹೋದವನು ಅಲ್ಲ. ದ್ವೈರಥ ಯುದ್ಧದ ಕ್ರಮದಂತೆ ಪಾರ್ಥನನ್ನ ಜಯಿಸುವುದಕ್ಕೆ ನೀವು ಹೀಗೆ ಮಾಡಿದರೆ ಹೇಗೆ ಎನ್ನುವ ಪ್ರಶ್ನೆ ಗುರಿ ಹಿಡಿದಂತಹ ಈಶ್ವರ ಕೊರಳಿಗೆ ಹಿಡಿದಿದ್ದೇನಲ್ಲ. ಹಾಗಿದ್ದರೆ ಜ್ಞಾನಿಗಳಾದಂತಹ ತಾವು ಈ ಬಾಣದ ಬಗ್ಗೆ ಕೊಡುವ ಮತ್ತೊಂದು ಸಲಹೆ ಯಾವುದು? ನೀನು ಗುರಿಯನ್ನ ಬದಲಾಯಿಸಿ ಉರಕ್ಕಾಗಿ ಬೆಸಬೇಕು. ಈಗ ಏನಾಗ್ತದೆ ಕೇಳು. ಅವನ ರಥವನ್ನ ಕುಗ್ಗಿಸಿದ ಅಂತಾದ್ರೆ ಅವನ ಕೊರಳಿಗೆ ತಾಗ್ತದೆ. ನಿನ್ನ ನಿರೀಕ್ಷೆ ಇರುವುದು ಅವನ ಕೊರಳಿಗಲ್ವಾ? ಹೋಗಿ ಅವನ ಕೊರಳಿಗೆ ತಾಗ್ತದೆ. ರಥವನ್ನ ಕುಗ್ಗಿಸಿದ್ರೆ, ರಥವನ್ನ ಹಿಗ್ಗಿಸಿದ್ರೆ ಅವನ ನಾಭಿಗೆ ತಾಗ್ತದೆ. ಹಾಗಾಗಿ ಅವನ ಸಾವನ್ನು ನೀನು ಕಾಣಲೇಬೇಕು ಅಂತಿದ್ರೆ, ಕೌರವನಿಗೆ ಗೆಲುವನ್ನು ಸಂಪಾದಿಸಿ ಕೊಡಲೇಬೇಕು ಅಂತಾದ್ರೆ ಈಗ ಪ್ರಯೋಗಿಸಿರುವಂತಹ ಅಸ್ತ್ರವನ್ನ ಗುರಿಯನ್ನ ಬದಲಾಯಿಸಿ ಮತ್ತೊಮ್ಮೆ ಪ್ರಯೋಗಿಸು, ನಿನಗೆ ಗೆಲುವು ಬರ್ತದೆ. ಕಾರಣ ಹೊಡೆ ಹೊಡೆ ಶಲ್ಯ ಉರಗಾಸ್ತ್ರವನ್ನ ಪ್ರಯೋಗಿಸಿದರೆ ಪಾರ್ಥನ ಸ್ಥಿತಿ ಏನಾದೀತು ಅಂತ ಪ್ರಶ್ನೆ ಮಾಡಿದ್ರೆ ನನಗೆ ನೀತಿಯನ್ನು ಹೇಳಲಿಕ್ಕೆ ಹೊರಟಿದ್ದೀನಿ. ಅಲ್ಲಿ ನೋಡು, ನಮ್ಮಿಬ್ಬರ ಸಂಭಾಷಣೆ ಎಷ್ಟು ಒಳ್ಳೇದಾಗ್ತದೆ. ಈಗ ನೀನು ಶಲ್ಯ ಬೇಕು ಅಂತ ಹೇಳಿದ್ದಕ್ಕೆ ಈಗ ಒಂದು ಸಾರ್ಥಕತೆ ಬಂತು. ನನಗೆ ಇಷ್ಟು ಸೂಕ್ಷ್ಮವಾದಂತ ವಿಚಾರವನ್ನು ತಿಳಿಸುವುದಕ್ಕೆ ಒಂದು ಸರಿಯಾದ ಸಂದರ್ಭ ಅವಕಾಶ ಮಾಡಿಕೊಟ್ಟದ್ದು ನೀನೇ ಅಲ್ವಾ? ಗುರಿಯನ್ನು ಬದಲಾಯಿಸು ಹೊಡೆ. ಗುರಿಯನ್ನ ಬದಲಾಯಿಸುವುದಕ್ಕೆ ಅಥವಾ ನೀತಿಯನ್ನ ಹೇಳುವುದಕ್ಕೆ ಆ ಶಕ್ತಿಯನ್ನ ಹೊಂದಿದವರು ಯಾರು? ಸಾರಥೀತರದ ಶಕ್ತಿಯನ್ನ ಶಲ್ಯ ಭೂಪತಿ ಹೊಂದಿರಬಹುದು. ನೀತಿ ಹೇಳುವಂತಹ ಶಕ್ತಿ ದೇವಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರು, ರಾಕ್ಷಸ ಗುರುಗಳಾದಂತಹ ಶುಕ್ರಾಚಾರ್ಯರು, ವಶಿಷ್ಠರು, ವಿಶ್ವಾಮಿತ್ರರು, ಕಶ್ಯಪರು, ಇಂತಹ ಮುನಿ ಸಂದೋಹದವರು ಮಾತ್ರ ನೀತಿಯನ್ನು ಹೇಳಬಹುದು. ನೀನು ನೀತಿಯನ್ನು ಹೇಳಬೇಕಾದದ್ದಿಲ್ಲ. ಕುರಿ ಹಿಡಿದ ಶರವನ್ನ ಮರಳಿ ತೊಡು ಬೇಗದಿ ಹೊರಗಿ ಸರ್ಜುನರ ಶಿರವ ಕಡಿವೆ ದೊರೆದು ಆ ಕ್ಷಣದಿ ಇಟ್ಟಂತ ಗುರಿ ತಪ್ಪಿತು ಎನ್ನುವಂತ ಕಾರಣಕ್ಕಾಗಿ ನಿನ್ನ ಬತ್ತಳಿಕೆಯಲ್ಲಿ ಶರವಾಗಿದ್ದಂತ ನಾನು ಸರ್ಪವಾಗಿ ನಿನ್ನ ಸಮ್ಮುಖ ಬಂದು ನಿಂತಿದ್ದೇನೆ. ನನ್ನನ್ನ ಮರಳಿ ಪ್ರಯೋಗ ಮಾಡಿದೆ ಅಂತ ಆದ್ರೆ ನಿನ್ನ ವೈರಿಯಾದಂತ ಅರ್ಜುನನನ್ನ ನಾನು ಕೊಲ್ತೇನೆ. ನೋಡು, ನೀನು ಎಂತ ಯೋಗ ಪುರುಷ ನೋಡು. ಇಂತಹ ಅವಕಾಶ ಲೋಕದಲ್ಲಿ ಮತ್ತೊಬ್ಬರಿಗೆ ಸಿಗುವುದಕ್ಕೆ ಸಾಧ್ಯ ಉಂಟಾ? ನನಗೆ ತ್ರೇತೆಯ ರಾಮನ ನೆನಪಾಯಿತು. ಹಿಂದೊಂದು ಸಂದರ್ಭದಲ್ಲಿ ತ್ರೇತೆಯಲ್ಲಿ ರಾಮಚಂದ್ರಮ ಸಂಕಲ್ಪವನ್ನು ಮಾಡಿ ಬಾಣವನ್ನು ಬಿಟ್ಟದ್ದೇ ಹೋದುವಂತಾದ್ರೆ ಯಾವ ಸಂಕಲ್ಪದಿಂದ ಬಾಣವನ್ನು ಪ್ರಯೋಗಿಸಿದ್ದಾನೋ ಅವನ ಸಂಕಲ್ಪದಂತೆ ಆ ಕಾರ್ಯವನ್ನು ಪೂರೈಸಿ ಸಪ್ತ ಸಮುದ್ರದಲ್ಲಿ ಮಿಂದು ಮತ್ತೆ ಬಂದು ರಾಮನ ಬತ್ತಳಿಕೆಯನ್ನು ಸೇರಿ ಕೋದಂಡ ಮತ್ತೆ ಯಾರನ್ನು ದಂಡಿಸಬೇಕು ಅಂತ ಪ್ರಶ್ನೆ ಮಾಡ್ತಿತ್ತಂತೆ. ಅದನ್ನು ಬಿಟ್ಟರೆ ದ್ವಾಪರೆಯಲ್ಲಿ ಈ ಕರ್ಣನಿಗೆ ಅಂತಹದ್ದೊಂದು ಅವಕಾಶ. ಉರಗಮುಖಿ ಶರವನ್ನು ನನ್ನ ಮಾತನ್ನು ವಿರೋಧಿಸಿ ಪ್ರಯೋಗಿಸಿದ್ರು ಕೂಡ ಮತ್ತೆ ಸರ್ಪಮುಖಿಯಾದಂತಹ ಶರ ಬಂದು ನಿನ್ನಲ್ಲಿ ನನ್ನನ್ನು ಪ್ರಯೋಗಿಸುವಂತ ಕೇಳ್ತಾ ಉಂಟು.
ನಿನ್ನ ಯೋಗ ನೋಡು. ಅಲ್ಲ, ನನಗೂ ಆಶ್ಚರ್ಯ ಆದದ್ದು ಅದೇ. ನೀನೇನೋ ರಾಮರಾವಣರ ಕತೆ ಹೇಳ್ತಾ ಇದ್ದಿ, ಹಾ ಆದ್ರೆ ನಾನು ಹಿಂದೆ ಬಿಟ್ಟಂತಹ ಪಂಚಮುಖಿ ಸರ್ಪಶರ ಹಾ. ಒಮ್ಮೆ ಪ್ರಯೋಗಿಸಿದ್ದು, ಪಾರ್ಥ ಅದನ್ನು ತುಂಡರಿಸಿದ್ದು, ತೆವಳುತ್ತಾ ಪಾತಾಳದತ್ತ ಸಾಗಿದ್ದು. ಹೌದು. ಆದ್ರೆ ಈ ಶರ ಹಾಗಲ್ಲ, ಪಾರ್ಥ ತುಂಡರಿಸಲೂ ಇಲ್ಲ, ನೇರವಾಗಿ ನನ್ನಲ್ಲಿ ಬಂದು ವಿನಂತಿಸಿಕೊಳ್ತಾ ಇದೆಯಲ್ಲ. ಹೌದೌದು. ಇದರ ಪೂರ್ವಾಪರವನ್ನು ತಿಳಿಯುವ ಪೂರ್ವ ಯಾರಿಗೆ ಬೇಕು? ನೀ ಪ್ರಯೋಗಿಸು, ನಮಗೆ ಪೂರ್ವ ಬೇಕು. ನೀನೇ ಹೇಳಿದ್ದಲ್ವಾ, ಚರ್ಚಿಸ್ಲಿಕ್ಕೆ ಇದು ಸಮಯ ಅಲ್ಲ. ಇನ್ನೊಂದು ದಿವಸ ಕೂತ್ಕೊಂಡಿದ್ರ ಹತ್ರ ನಾನು ನೀನು ಮಾತಾಡುವ. ಇವತ್ತು ಹೊಡೆ ನೀನು ಅವನನ್ನ. ಅಲ್ಲ, ಚರ್ಚಿಸಲಿಕ್ಕೆ ಸಮಯ ಇಲ್ಲ, ಒಪ್ತೇನೆ ನಾನು. ಆದ್ರೆ ಇವತ್ತಿಗೆ 17ನೇ ದಿವಸ. ಹೌದು. ಯಾಕೆ ಸಮಯ ಇಲ್ಲ? ಸ್ವಲ್ಪ ಸಮಯ ತಗೊಳ್ಳುವಂತ. ಓ, ಅಂದ್ರೆ ನಿನಗೆ ಬೇಕಾದಾಗ ಸಮಯ ಸಿಗ್ತದೆ. ಅಂದ್ರೆ ನಿನಗೆ ಮಾತಾಡ್ಲಿಕ್ಕೆ ಬೇಕಾದಾಗ ಸಮಯ ನೀ ಮಾಡ್ಕೊಳ್ಳುದು. ಎದುರಿಗಿದ್ದವ್ರು ಮಾತಾಡ್ಲಿಕ್ಕೆ ಮಾತ್ರ ಸಮಯ ಇಲ್ಲ. ಹಾಗಿಲ್ಲ. ನೀನೇ ಬೇಕು ಅಂತ ಕೌರವನಲ್ಲಿ ನಾನು ಹೇಳಿದ್ದೇನೆ ಅಂತ ಆದ್ರೆ ನಿನಗೆ ಮಾತನಾಡುವ ಅವಕಾಶ ಕೊಡುವುದಿಲ್ಲ ಅಂತಲೋ, ಮತ್ತೆ ನಿನ್ನ ಸಲಹೆಯನ್ನು ನಾನು ಪಡೆಯಬೇಕು ಎಂಬ ಉದ್ದೇಶ. ನನಗೆ ಮಾತನಾಡುವ ಬೇಕು ಅಂತ ಏನು ಇಲ್ಲ, ಆದ್ರೆ ಸರಿಯಾಗಿ ನಡೆಯಬೇಕಾದದ್ದು ನಡೆದ್ರಾಯ್ತು. ಖಂಡಿತ ನೀನಿರುವಾಗ ಸರಿಯಾಗಿಯೇ ನಡೀತದೆ ಎಂಬ ವಿಶ್ವಾಸದಿಂದಲೇ ಹೇಳ್ತಾ ಇರುವುದು. ಅದು ಯಾರು ಅಂತ ಕೇಳು. ಒಂದು ಕೇಳಿ ಬಿಡುವ. ಕೇಳು. ಅಲ್ಲ, ಯಾರು ನೀನು? ಏನು ಕಥೆ? ಎಲ್ಲಿಂದ ಬಂದದ್ದು? ನನ್ನ ಪರಿಚಯವಾ? ಸುರಪತಿಯ ಕಾಂಡವ ವನದೊಳಿರಲು ತಾನಲ್ಲೇ, ಸುರಪತಿಯ ಕಾಂಡವ ವನದೊಳಿರಲು ತಾನಲ್ಲಿ, ಉರಗಪತಿ ತಾನಶ್ವಸೇನ, ಉರಗಪತಿ ತಾನಶ್ವಸೇನ, ಒಂದು ದಿನದೊಳವಾದ ಗುರಿಗರ್ಜುನರು ಒಂದು ಬೈದು ಮಾಡುತ್ತಿರಲು. ಕಾರಣ ಅಲ್ಲಿದ್ದಾನೆ, ನೀನು ನನ್ನಲ್ಲಿ ಹೇಳು, ತೊಂದರೆ ಇಲ್ಲ. ನಿನ್ನಲ್ಲಿ ಹೇಳಿದ್ರೆ ಆಗ್ತದೆ. ನಾವಿಬ್ರು ಒಂದೇ. ಈಗ ನೀನು ಯಾರಲ್ಲಿ ಈಗ ನಿನ್ನ ಪೂರ್ವಾಪರ ಬೇಕಂತ ಅವನಿಗೆ. ಯಾರಲ್ಲಿ ಹೇಳುದು? ನೀನೇ ಹೇಳು. ನನ್ನಲ್ಲೇ ಹೇಳು. ನಿನಗೆ ಹೇಳಿದ್ರೆ ಆಗ್ತದೆ. ನಿನ್ನಲ್ಲೇ ಹೇಳ್ತೇನೆ. ಅವ ಮೇಲಿದ್ದಾನೆ, ನಾನು ಕೆಳಗಿದ್ದೇನೆ. ನೀ ಹೇಳಿದ್ದು ಇಬ್ಬರಿಗೂ ಕೇಳ್ತದೆ. ಹೊಂದಾಣಿಕೆ ಉಂಟಂತ ಆಯ್ತು. ಹೊಂದಾಣಿಕೆ ಇಲ್ದಿದ್ರೆ ಇಷ್ಟೊತ್ತಿಗೆ ಇಲ್ಲಿ ಬರ್ತೇವ, ಇಷ್ಟೊತ್ತು ಇರ್ತೇವ. ಈಗ ಬಂದು ನೀನೊಂದು ಹೊಂದಾಣಿಕೆ ಮಾಡ್ಕೊಂಡು ಹೊಂದಾಣಿಕೆಯಲ್ಲೇ ಹೋಗ್ತೇನೆ ನಾನು. ಅಡ್ಡಿಲ್ಲ. ಸುಧಾರಿಸ್ಕೊಂಡ್ರೆ ಆಯ್ತು. ಯಾರು? ನನ್ನನ್ನ. ಭೂಪತಿಗಳ ಓ ಸರ್ಪ ಜಾಗ್ರತೆ. ಸರ್ಪ ಬುಸ್ಕುಟ್ಟದ್ ಬಿಟ್ಟು ಏನೋ ಹೇಳಲಿಕ್ಕೆ ಪ್ರಾರಂಭ ಮಾಡಿದೆ. ಕೇಳುವ. ಇದೊಂದು ಈ ಪ್ರಸಂಗದ ವಿಶೇಷ. ಶಲ್ಯ, ಓ, ತಕ್ಷಕನ ಮಗ ನಾನು. ತಕ್ಷಕನ ಮಗ ಅಶ್ವಸೇನ ಎನ್ನುವುದಾಗಿ ನನ್ನ ಹೆಸರು. ಅಶ್ವಸೇನ ನಾಮಕನು ನೀನು? ಸತ್ಯ. ನಾನು ಇಲ್ಲಿದ್ದವಲ್ಲ, ಕಾಂಡವನದಲ್ಲಿ ವಾಸವಾಗಿದ್ದವ ನಾನು. ಆ ಸಂದರ್ಭ ಅಗ್ನಿಗೆ ಅಜೀರ್ಣ ರೋಗ ಎನ್ನುವುದು ಬಾಧಿಸಿತು ಎನ್ನುವ ಕಾರಣಕ್ಕಾಗಿ, ಅದರ ಉಪಶಮನಕ್ಕಾಗಿ ಕಾಂಡವನವನ್ನು ಸುಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಯಾರು? ಅರ್ಜುನ. ನಮ್ಮ ಜೀವವನ್ನು ರಕ್ಷಣೆ ಮಾಡಿಕೊಳ್ಬೇಕೆನ್ನುವಂತ ಕಾರಣಕ್ಕಾಗಿ ನನ್ನ ತಾಯಿ ನನ್ನನ್ನು ಕಚ್ಚಿಕೊಂಡು ಹಾರುವುದಕ್ಕೆ ಮುಂದಾದಳು. ನಿನ್ನ ತಾಯಿ? ಅದನ್ನು ಕಂಡಂತ ಅರ್ಜುನ ಶರವನ್ನ ಪ್ರಯೋಗಿಸಿದ. ಪರಿಣಾಮವಾಗಿ ನನ್ನ ಬಾಲವನ್ನು ನಾನು ಕಳೆದುಕೊಂಡೆ. ನನ್ನ ತಾಯಿ ಶಿರವನ್ನ ಕಳೆದುಕೊಂಡು ಹಸುನಿಗಿದ್ದಾಳೆ. ನನ್ನ ತಾಯಿಯಿಂದ ನನ್ನನ್ನು ದೂರ ಮಾಡಿದಂತ ಅರ್ಜುನನನ್ನ ನಿಮ್ಮ ಸರ್ಪಗಳಿಗೆ ಹಿಡ್ಕೊಂಡು ಹೋಗ್ಲಿಕ್ಕೆ ಕೈ ಇಲ್ಲ ಅಲ್ವಾ, ಆದ್ರಿಂದ ಕಚ್ಕೊಂಡೇ ಹೋಗು. ತಾಯಿ ನಿನ್ನನ್ನು ಕಚ್ಚಿಕೊಂಡು ಹೋದದ್ದು ಊರ್ಧ್ವಮುಖವಾಗಿ. ಅದನ್ನ ಕಂಡಂತ ಪಾರ್ಥ ಬಾಣವನ್ನ ಪ್ರಯೋಗಿಸಿದ. ತಾಯಿಯ ತಲೆ ಹೋಯ್ತು, ನನ್ನ ಬಾಲವೂ ಹೋಯ್ತು. ಓ, ಇದಕ್ಕೆ ಬಾಲ ಇಲ್ದಿದ್ದು ಸರ್ಪ ಇದು. ನನ್ನ ತಾಯಿಯನ್ನು ನನ್ನಿಂದ ದೂರ ಮಾಡಿದಂತ ಅರ್ಜುನನನ್ನ ಕೊಲ್ಲಬೇಕೆನ್ನುವ ಕಾರಣಕ್ಕಾಗಿ ಸಮಯವನ್ನ ಸಾಧಿಸುತ್ತಾ ಕರ್ಣನ ಬತ್ತಳಿಕೆಯನ್ನ ಸೇರಿಕೊಂಡವ ನಾನು. ಆತನ ವೈರಿಯು ನನ್ನ ವೈರಿಯಾಗಿದ್ದಾನೆ. ಸಂಬಂಧದಲ್ಲಿ ವೈರಿಯು ಮಿತ್ರನಾಗ್ತಾನೆ. ಶತ್ರುವಿನ ಶತ್ರು ಮಿತ್ರ. ಈ ಸಂದರ್ಭದಲ್ಲಿ ಅವನಿಗೆ ಮಿತ್ರನಾಗಿ ನಾನು ಬಂದವನಿದ್ದೇನೆ. ನನ್ನನ್ನ ಮರಳಿ ತೊಟ್ಟ ಅಂತ ಆದ್ರೆ ಅವನ ವಿರೋಧಿಯಾದಂತ ಅರ್ಜುನನನ್ನ ನಾನೇ ಕೊಲ್ತೇನೆ. ನಿನ್ನ ಯೋಗ ನೋಡು, ಎಂತೆಂಥವ್ರೆಲ್ಲ ಬಂದು ನನ್ನನ್ನು ಬಳಸು ಅಂತ ಹೇಳುದು. ಇವ ಬಂದು ಹೇಳ್ತಾ ಇದ್ದಾನೆ, ಇವ ಬಂದು ಅವನ ಸೇಡು ತೀರಿಸಿಕೊಳ್ಳಿಕ್ಕೆ ನೀನೊಂದು ಜನ ಅಂತೆ. ಈಗ ಏನಾಯ್ತು ಕೇಳಿದ್ರೆ, ನೀನು ಬಿಟ್ಟ ಬಾಣ ಭಾರ್ಗವ ರಾಮರದ್ದೇ ಆದ್ರೂ ಆ ಬಾಣದೊಳಗೆ ನಿನಗೆ ಗೊತ್ತಿಲ್ಲದೆ ಇದ್ದಾಗ ಬಂದು ಸೇರ್ಕೊಂಡವ ಇವ ಬಂದು ಸೇರ್ಕೊಳ್ಳುವ ಕಾಲದಲ್ಲಿ. ಆಗ ನಾನು ನೀನು ಅಷ್ಟೊತ್ತು ಸಂಭಾಷಣೆ ಮಾಡುವಾಗ ನಾನೊಬ್ಬ ಇದರಲ್ಲಿದ್ದೇನೆ ಅಶ್ವಸೇನ ಅಂತ ಅವ ಹೇಳಲಿಲ್ಲ. ಆ ಬಾಣದೊಳಗೆ ಸೇರಿಕೊಂಡು ನಿನ್ನ ದ್ವೇಷದೊಂದಿಗೆ ಅವನ ದ್ವೇಷವನ್ನು ತೀರಿಸುವುದಕ್ಕೆ ಹೋದದ್ದವ. ಯಾಕೆ ಕೇಳಿದ್ರೆ, ಹಾವುಗಳಿಗೆ ಬಲ ಯಾವುದು ಕೇಳಿದ್ರೆ ಬಾಲ. ಇವನಿಗೆ ಬಾಲವೇ ಇಲ್ಲ. ಹಾವು ಹೆಡೆ ಎತ್ತಬೇಕು ಅಂತ ಆದ್ರೆ ಬಾಲದಲ್ಲಿ ಬಲವಾಗಿ ನಿಲ್ಲಲೇಬೇಕು. ಇವನಿಗೆ ಹೆಡೆ ಎತ್ತುವುದಕ್ಕೆ ಬಾಲ ಇಲ್ಲದ ಹಾವಿದು. ಇದು ಮುಂಡು ಬಾಲವೂ ಇಲ್ಲ ಈ ಹಾವಿಗೆ.
ಕೆಲವು ಮುಂಡು ಬಾಲದ ಹಾವುಗಳಿರ್ತವೆ, ಇದಕ್ಕೂ ಬಾಲವೂ ಮುಂಡಿಲ್ಲ. ಇದು ಅರ್ಧ ಕತ್ತರಿಸಲ್ಪಟ್ಟಂತ ಹಾವು. ಮರಳಿ ಅದನ್ನ ಪ್ರಯೋಗಿಸಿದ್ದೇ ಹೌದು ಅಂತಾದ್ರೆ ನಿನಗೆ ಬೇಕಾದ ಗೆಲುವನ್ನು ಸಂಪಾದಿಸಿ ಕೊಡ್ತದಂತೆ. ನನಗೆ ವಿಷಯವನ್ನು ನೀನು ತಿಳಿಸ್ತಾ ಇದ್ದೆ, ಹೌದು. ಹಾಗೆ ಅಮ್ಮ ಹೇಳುವುದನ್ನು ನಾನು ಕೇಳ್ತಾ ಇದ್ದೇನೆ. ಹಾ, ಆದ್ರೆ ನಿನ್ನ ಮಾತನ್ನ ನಾನು ಯಾಕೆ ಆಲಿಸ್ತಾ ಇದ್ದೇನೆ? ಯಾಕೆ? ಇವ ಸಮಯ ಸಾಧಕ ಎನ್ನುವುದು ಸ್ಪಷ್ಟವಾಯಿತು. ಖಂಡಿತ. ಇಂತಹ ಸಮಯ ಸಾಧಕರನ್ನ ಹಿಡೀಲಿಕ್ಕೆ ಹಾ. ನಿನ್ನಷ್ಟು ಬುದ್ಧಿವಂತರು ಬೇರೆ ಯಾರು? ನಮಗೆ ಯಾರಿಂದ ಅನ್ನೋದು ಮುಖ್ಯ ಅಲ್ಲ. ಹಾ. ಇವತ್ತು ಯಾರಿಂದಲೇ ಅರ್ಜುನ ಸತ್ರು, ಹಾ. ಹೆಸರು ನಿನಗೆ ಅಲ್ವಾ? ಅದಕ್ಕೆ ಕರ್ಣ ಸಾರಥ್ಯದಲ್ಲೇ ಗೆಲ್ಲುವಂತಲ್ವಾ? ಹಾ. ಅವನನ್ನು ಬಿಡು, ಕಚ್ಚಿ ಕೊಲ್ಲಲೇ. ಆಗ್ಲಿಕ್ಕಿಲ್ಲ. ಯಾಕೆ? ಮರುಳಲ ಎಲವಿಜಾಗ ಮರುಳಲ ಎಲವಿಜಾಗ ನಾನೇ ಮರಳ ಹಂಗಿನಲ್ಲಿ ಗೆಲುವನೇ ಕರುಣನೇ ಅವರಿಗೆ ವೈರಿಯ ನೀರು ನಿನ್ನನ್ನು ತೊಳೆದ ಮರುಳು ಸರ್ಪ ಬಾಣವೇ. ನೀನು ಯಾರು, ನಿನ್ನ ಪೂರ್ವಾಪರ ಏನು ಎನ್ನುವುದನ್ನು ನಾನು ಆಲಿಸ್ತಾ ಇದ್ದೀನಿ. ನನ್ನ ಅರಿ ಅಂದರೆ ನನ್ನ ಶತ್ರುಸ್ಥಾನದಲ್ಲಿರುವಂತಹ ಅರ್ಜುನನಿಗೆ ನೀನು ವಿರೋಧಿ. ಸತ್ಯ. ನಿನ್ನ ಸಮಯ ಸಾಧಕತನಕ್ಕೆ ಇಲ್ಲಿ ಯಾವುದೇ ಪ್ರತಿಫಲ ಸಿಗುವ ಹಾಗಿಲ್ಲ. ಹೌದಾ? ನಿನ್ನನ್ನು ತೊಡುವುದು ಆ, ಹಾಗಾಯ್ತೆ.